ಕರ್ನಾಟಕ ರಾಜ್ಯದಲ್ಲಿ ಜೂನ್ 29ರಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ನಡೀತಾ ಇದೆ. ಈ ಒಂದು ಎಸ್ಐಆರ್ ನಲ್ಲಿ ಎಲ್ಲ ಒಬ್ಬ ನಾಗರಿಕರು ಭಾಗವಹಿಸಬೇಕಾ, ಭಾಗವಹಿಸಿಲ್ಲ ಅಂದ್ರೆ ಏನಾಗುತ್ತೆ, ಸೊ BLOಗಳು ಅಂದ್ರೆ ಯಾರು, ಅವರನ್ನ ನಾವು ಹೇಗೆ ಐಡೆಂಟಿಫಿಕೇಶನ್ ಮಾಡಬೇಕು, ಅವ್ರು ಕೊಟ್ಟಿರೋ ಅಪ್ಲಿಕೇಶನ್ ಅನ್ನ ನಾವು ಫಿಲ್ ಮಾಡಿ ಕೊಡ್ಬೇಕಾ, ಒಂದ್ ವೇಳೆ ನಾವು ಫಿಲ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ. ಸೊ ಇದು ಕೆಲವೊಬ್ರು ಹೇಳ್ತಾ ಇದ್ದಾರೆ ಇದನ್ನ ಮಾಡಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ, ಕೆಲವೊಬ್ರು ಹೇಳ್ತಾ ಇದ್ದಾರೆ ಇದನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಒಂದಷ್ಟು ಗೊಂದಲಗಳಿದೆ, ಇದನ್ನ ಯಾವ ರೀತಿಯಾಗಿ ಮಾಡಬೇಕು, ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಕೊಡ್ತೀನಿ ಸ್ನೇಹಿತರೆ. ಸೊ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲನೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನಾವು ಭಾರತೀಯ ನಾಗರಿಕರು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಗೆ ಸರ್ಕಾರದ ಕಡೆಯಿಂದ ಒಂದು ವೋಟರ್ ಐಡಿ ಅನ್ನೋದಿದೆ. ಆ ವೋಟರ್ ಐಡಿ ನಮ್ಮ ಹತ್ರ ಈಗ ಆಲ್ರೆಡಿ ವೋಟರ್ ಐಡಿ ಇದೆ, ಎಲ್ಲರ ಹತ್ರನೂ ವೋಟರ್ ಐಡಿ ಇದೆ. ನಾವು ಯಾವಾಗ 18 ವರ್ಷ ಆದ್ವೋ ನಾವು ವೋಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದೀವೋ ನಮ್ಮ ಹತ್ರ ವೋಟರ್ ಐಡಿ ಇದ್ದೇ ಇರುತ್ತೆ. ಸೊ ಆ ವೋಟರ್ ಐಡಿ ಇವಾಗ ಇನ್ಎಲಿಜಿಬಲ್, ಅದು ಅರ್ಹ ವೋಟರ್ ಐಡಿ ಅಲ್ಲ, ಅನರ್ಹ ಆಗಿದೆ. ಸೊ ನಾವು ಅದನ್ನ ಎಲಿಜಿಬಲ್ ಮಾಡ್ಕೊಳ್ಳಿಕ್ಕೆ ಇವಾಗ ಸರ್ಕಾರದ ಕಡೆಯಿಂದ ಮತದಾರರ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಜನರದು ಐಡೆಂಟಿ ಕಾರ್ಡ್ಗಳು ಡಬಲ್, ತ್ರಿಬಲ್ ಈ ತರ ಇದೆ. ಮತ್ತೆ ಬೇರೆ ದೇಶಗಳಿಂದ ವಲಸೆ ಬಂದಿದ್ದಾರೆ, ಬೇರೆ ರಾಜ್ಯಗಳಿಂದ ವಲಸೆ ಬಂದಿದ್ದಾರೆ, ಅವರು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ಅಂತವರ ಒಂದು ವೋಟರ್ ಐಡಿಗಳನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಯಾರು ಅರ್ಹರಿದ್ದಾರೆ, ಯಾರು ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು ಪರಿಷ್ಕರಣೆಯನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು SIR ಅನ್ನ ಮಾಡ್ತಾ ಇದ್ದಾರೆ. SIR ಅಂದ್ರೆ ಏನು ಅಂತ ಹೇಳಿದ್ರೆ, ಎಲಿಜಿಬಲ್ ವೋಟರ್ ಐಡಿಗಳನ್ನ ನೋಂದಣಿ ಮಾಡತಕ್ಕಂಥದ್ದು ಮತ್ತೆ ಎಲಿಜಿಬಲ್ ವೋಟರ್ ಐಡಿಗಳನ್ನ ತೆಗೆದಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಸೊ ಇದು ಜೂನ್ 29ರಿಂದ ನಿಮ್ಮ ಮನೆಗಳಿಗೆ BLOಗಳು ಬರ್ತಾರೆ. ಸೊ BLOಗಳು ಯಾರು ಅಂತ ಹೇಳಿದ್ರೆ ಬೂತ್ ಲೆವೆಲ್ ಆಫೀಸರ್, ಇವ್ರನ್ನ ಕರ್ನಾಟಕ ಸರ್ಕಾರ ನೇಮಕ ಮಾಡಿರುತ್ತೆ. ಸೊ ಇವರಿಗೆ ನಾವು ಅವರು ಕೇಳ್ತಕ್ಕಂಥ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿದೆ. ಸೊ ಅವ್ರು ಏನು ಮಾಹಿತಿಯನ್ನ ಕೇಳ್ತಾರೆ, ಅವ್ರು ಏನು ದಾಖಲಾತಿಯನ್ನ ಕೇಳ್ತಾರೆ, ನಾವು ಅದನ್ನ ಕೊಟ್ಟು ಅವರಿಗೆ ನಾವು ಸಹಕರಿಸಬೇಕು. ಯಾಕಂತ ಹೇಳಿದ್ರೆ ನಾವಾಗಿ ಹೋಗಿ ಮಾಡಿಸ್ಕೊಂತೀವಿ ಅಂತ ಹೇಳಿದ್ರೆ 16 ಕಚೇರಿಗಳಿಗೆ ನಾವು ಅಡ್ಡಾಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಅದಕ್ಕಾಗಿನೇ BLOಗಳನ್ನ ನೇಮಕ ಮಾಡಿದೆ, ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳ್ತೀವಲ್ವಾ. ಸೊ ಅವರು ನಮ್ಮ ಮನೆಗಳಿಗೆ ಬಂದು ನಮಗೆ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಮಾಡ್ತಾರೆ. ಅವರಿಗೆ ನಾವು ಸಹಕರಿಸಬೇಕು, ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಒಂದು ವೇಳೆ ಆ ಬೂತ್ ಲೆವೆಲ್ ಆಫೀಸರ್ಸ್ ನಮ್ಮ ಮನೆಗಳಿಗೆ 1 ಸಾರಿ ಬರ್ತಾರೆ, 2 ಸಾರಿ ಬರ್ತಾರೆ, 3 ಸಾರಿ ಬರ್ತಾರೆ, ನಾವು ಮನೆಯಲ್ಲಿಲ್ಲ, ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ದೀವಿ ಅಥವಾ ನಾವೆಲ್ಲ ಹೋಗಿದ್ದೀವಿ ಅಂತ ಹೇಳಿದಾಗ ಅವ್ರು ನಮ್ಮ ಮನೆಗೆ ಒಂದು ಸ್ಟಿಕ್ಕರ್ ನ ಅಂಟಿಸ್ಬಿಟ್ಟು ಹೋಗ್ತಾರೆ. ಆ ಒಂದು ಸ್ಟಿಕ್ಕರ್ ನ ನೋಡಿ ನಾವು ಅವರಿಗೆ ಕಾಲ್ ಮಾಡಿ ನಾವು ಈ ಒಂದು ಏನಂತ ಹೇಳಿದ್ರೆ ಆಂದೋಲನದಲ್ಲಿ ಭಾಗಿಯಾಗಬೇಕು. ಸೊ ಇದು ನಮ್ಮ ಒಂದು ಕರ್ತವ್ಯ ಆಗಿದೆ. ಸೊ ಇದು SIR ನ ನಾವು ಮಾಡಿಸ್ಲೇಬೇಕಾಗತ್ತೆ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, 2002ಕ್ಕಿಂತ ಮುಂಚೆ ಯಾರೆಲ್ಲ ವೋಟರ್ ಐಡಿಯನ್ನ ಮಾಡಿಸಿದಿರಲ್ವಾ, ಸೊ ಯಾರೆಲ್ಲ ವೋಟ್ಗಳನ್ನ ಹಾಕಿದೀರಾ, ಅಥವಾ 2002 ಆದ್ಮೇಲೂ ನಾವು ಮೀನಾ ವೋಟರ್ ಐಡಿಯನ್ನ ಮಾಡಿಸಿಲ್ಲ ಅನ್ನೋರು, ಸೊ ಇಬ್ರಿಗೂ ಸಪರೇಟ್ ಕಾಲಮ್ ಇದೆ. ಅವರು ನಿಮಗೆ ಅರ್ಜಿಯನ್ನ ಕೊಟ್ಟಾಗ ಹೇಳ್ತಾರೆ 2002ಕ್ಕಿಂತ ಮುಂಚೆ ಇರೋದಾದ್ರೆ ನಿಮ್ದು ಆಲ್ರೆಡಿ ಪ್ರಿಂಟೆಡ್ ಬಂದಿರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಪ್ರಿಂಟೆಡ್ ಬಂದಿರುತ್ತೆ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿರೋದಿಲ್ಲ. ನೀವು 2002ರಿಂದ ಈ ಕಡೆ ಏನಾದ್ರು ನೀವು ವೋಟರ್ ಐಡಿಯನ್ನ ಮಾಡಿಸಿದೀರಾ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ತಂದೆ ತಾಯಿಯ ವೋಟರ್ ಐಡಿ ಅಥವಾ ನಿಮ್ಮ ಪೂರ್ವಜರ ವೋಟರ್ ಐಡಿಯ ನಂಬರು, ನೀವು ಯಾವ ಏರಿಯಾದಲ್ಲಿ ವೋಟನ್ನ ಹಾಕಿದಾರ, ಇದೆಲ್ಲ ಒಂದು ದಾಖಲಾತಿಗಳನ್ನ ನಾವು ಕೊಡ್ಬೇಕಾಗುತ್ತೆ. ಸೊ ಯಾರಾದ್ರೂ ನಾವು ಹೊಸ ಒಂದು ವೋಟರ್ ಐಡಿಯನ್ನ ಮಾಡಿಸ್ಕೊಂಡಿಲ್ಲ, ಮಾಡಿಸ್ಬೇಕು ಅನ್ನೋರ್ಗು ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಇದನ್ನ ಎಲ್ಲರೂ ಉಪಯೋಗ ಪಡೆದುಕೊಳ್ಳಿ. ಒಂದ್ ವೇಳೆ ನಾವ್ ಇದನ್ನ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಬ್ಬ ಪ್ರಜೆಯಾಗಿರ್ತೀವಿ ಬಿಟ್ರೆ, ಬಟ್ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ವೋಟ್ ಹಾಕ್ತಕ್ಕಂಥ ಒಂದು ಹಕ್ಕು ಬಾಧ್ಯತೆಗಳನ್ನ ನಾವು ಕಳ್ಕೊಂತೀವಿ. ಸಾಮಾನ್ಯ ಪ್ರಜೆಗೂ ವಿಶೇಷ ಸವಲತ್ತುಗಳು ಇರ್ತಕ್ಕಂಥ ಪ್ರಜೆಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಇದನ್ನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ವೋಟರ್ ಐಡಿಯ ಅವಶ್ಯಕತೆ ತುಂಬಾ ಇದೆ. ಸೊ ಹಾಗಾಗಿ ಸರ್ಕಾರ ಬಿಟ್ಟಿರ್ತಕ್ಕಂಥ ಈ ಒಂದು ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಸರ್ಕಾರಕ್ಕೆ ಕೈ ಜೋಡಿಸಿ. ಯಾಕಂತ ಹೇಳಿದ್ರೆ ನಾವು ವೋಟ್ ಹಾಕೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ, ಅದರಲ್ಲಿ ನಾವು ಪಾಲ್ಗೊಳ್ಳಲೇಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇದನ್ನ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಮಾಡ್ಬೋದು. ಆನ್ಲೈನ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವೋಟರ್ ಐಡಿಗೆ ಬಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಈ ಒಂದು ಏನಂತ ಹೇಳಿದ್ರೆ ವೋಟರ್ ಐಡಿ ಪರಿಷ್ಕರಣೆಯಲ್ಲಿ ನಮಗೆ ಆಧಾರ್ ಕಾರ್ಡ್ ಆಗ್ಲಿ ಪಾನ್ ಕಾರ್ಡ್ ಆಗ್ಲಿ ನಮಗೆ ಯಾವುದನ್ನು ಸಂಬಂಧ ಪಡೋದಿಲ್ಲ. ಅವ್ರು ಏನು ಸಂಬಂಧಪಟ್ಟ ಒಂದಷ್ಟು ದಾಖಲಾತಿಗಳನ್ನ ಲಿಸ್ಟ್ ನ ಕೊಡ್ತಾರೆ, ಅಷ್ಟರಲ್ಲಿ ಯಾವ್ದಾದ್ರು ಒಂದು ದಾಖಲಾತಿಯನ್ನ ನಾವು ಕೊಡ್ಬೇಕಾಗತ್ತೆ. ಆಧಾರು ಪ್ಯಾನು ವೋಟರ್ ಐಡಿಗೆ ನಮಗೆ ಸಂಬಂಧನೇ ಇಲ್ಲ. ಮತ್ತೆ ವೋಟರ್ ಐಡಿಗೆ ಬಂದು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರನೇ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ನೀವು ವೋಟರ್ ಐಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಲಿಂಕ್ ಮಾಡಿಸಿ, ಇಮಿಡಿಯೇಟ್ ಆನ್ಲೈನ್ ಅಲ್ಲಿ ಲಿಂಕ್ ಆಗುತ್ತೆ. ಸೊ ಲಿಂಕ್ ಮಾಡಿಸ್ಬಿಟ್ಟು ಆನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಆದ್ರೂ ಹಾಕ್ಬೋದು, ಆಫ್ಲೈನ್ ಅಪ್ಲಿಕೇಶನ್ ಆದ್ರೂ ಹಾಕ್ಬೋದು. ನಮ್ಗೆ ತಿಳಿದಿರೋ ಪ್ರಕಾರ BLOಗಳು ಮನೆಗಳಿಗೆ ಬರ್ತಾ ಇದ್ದಾರೆ, ಎಲ್ಲರಿಗೂ ಅವರೊಂದು ಅರ್ಜಿಯನ್ನ ಕೊಡ್ತಾ ಇದ್ದಾರೆ. ಅಥವಾ ನಿಮಗೆ ಅರ್ಜಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನ್ ಘೋಷಣೆಯನ್ನು ಸಹ ನೀವು ಮಾಡ್ಕೋಬಹುದು. ಒಂದು 5-10 ನಿಮಿಷದ ಕೆಲಸ ಆಗುತ್ತೆ ಅದು. ಸೊ ನೀವು ಅಲ್ಲೂ ಸಹ ಇದು ಒಂದು ಪ್ರಕ್ರಿಯೆಗೆ ನೀವು ಪಾಲ್ಗೊಳ್ಳಬಹುದು. ಮತ್ತೆ ನಮ್ದು ಮಲ್ಟಿಪಲ್ ವೋಟರ್ ಐಡಿಗಳಿದಾವೆ, ಅಥವಾ ನಾವು ಹಳ್ಳಿಯಲ್ಲಿ ಇದ್ದೀವಿ, ಇವಾಗ ಸಿಟಿಯಲ್ಲಿ ಬಂದು ಐಡೆಂಟಿ ಕಾರ್ಡ್ ನ ಮಾಡಿಸ್ಕೊಂಡಿದೀವಿ, ನಾವು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ವೋಟರ್ ಐಡಿನಲ್ಲಿ ಹಳೆ ಫೋಟೋ ಇದೆ ಹೊಸ ಫೋಟೋ
ಮಾಡ್ಕೋಬೇಕು. ಇದೆಲ್ಲದಕ್ಕೂ ಒಂದು ಸುವರ್ಣ ಅವಕಾಶವನ್ನ ಒಂದು SIR ನಲ್ಲಿ ಭಾಗವಹಿಸಿ ನಿಮ್ಮ ಒಂದು ಕರ್ತವ್ಯವನ್ನ ನೀವು ಮಾಡಿ ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನ ಕೊಡಿ. ವೋಟರ್ ಐಡಿಯನ್ನ ಮಾಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವೋಟರ್ ಐಡಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಸವಲತ್ತುಗಳು ಸಿಗೋದನ್ನು ಸಹ ನಿಮಗೆ ಕೈ ತಪ್ಪುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರನ್ನು ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ವೋಟರ್ ಐಡಿ ಇರೋರು ಪರಿಷ್ಕರಣೆಯನ್ನ ಮಾಡಿಸ್ಕೊಳ್ರಿ. ವೋಟರ್ ಐಡಿ ಇಲ್ಲದೆ ಇರೋರು ಹೊಸ ವೋಟರ್ ಐಡಿಯನ್ನ ಮಾಡಿಸ್ಕೊಳ್ಳಿ. ಫೋಟೋ ಹಳೇದಿದೆ ಅನ್ನೋರು ಹೊಸ ಫೋಟೋನ ಹಾಕಿಸ್ಕೊಳ್ಳಿ. ಮತ್ತೆ ಮಲ್ಟಿಪಲ್ ಆಗಿ ವೋಟರ್ ಐಡಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಬೇಕು ಯಾವ ಕಡೆ ಕ್ಯಾನ್ಸಲ್ ಮಾಡಬೇಕು ಅಲ್ಲಿ ಒಂದು ಲೆಟರ್ನ ಕೊಟ್ಟು ನೀವು ಅದನ್ನು ಸಹ ಮಾಡಿಸ್ಕೋಬಹುದು. ಸೊ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದ್ದು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.